ಕಾಂಗ್ರೆಸ್ನ ಕುರ್ಚಿ ಕದನ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಆ್ಯಂಡ್ ಅಷ್ಟೂ ದಿನಗಳಿಂದ ಯಾವ ರೀತಿಯಾಗಿ ಕಾಯ್ತಾ ಇದ್ರು DCM DK ಶಿವಕುಮಾರ್, ಆ ಗಳಿಗೆ ಅಮೃತ ಗಳಿಗೆ ಈಗ ಅವರ ಹತ್ತಿರ ಬಂದಂತೆ ಕಾಣಿಸ್ತಾ ಇದೆ. 5 ಸಮುದಾಯಗಳಿಗೆ ಹೊಸ ಸರ್ಕಾರದಲ್ಲಿ ಸ್ಥಾನಮಾನವನ್ನು AICC ಕಲ್ಪಿಸಿದೆ. ಲಿಂಗಾಯತ, ಕುರುಬ, ದಲಿತ, ಅಲ್ಪಸಂಖ್ಯಾತ ಈ 4 ಪ್ರಮುಖ ಸಮುದಾಯಗಳಿಗೆ DCM ಸ್ಥಾನವನ್ನ ಕೊಟ್ಟು ಸಮುದಾಯ ಸಮಾನತೆಯನ್ನ ಮೆರೆಯೋದಕ್ಕೆ ಈಗ AICC ಪ್ಲಾನ್ ಮಾಡಿಕೊಂಡಿದೆ ಹೊಸ ಸರ್ಕಾರದಲ್ಲಿ. DK ಶಿವಕುಮಾರ್ ಅವರು ತುಂಬಾ ದಿನಗಳಿಂದ ಕಾಯ್ತಾ ಇದ್ದಂಥ ಗಳಿಗೆ ಅವರ ಪೂಜಾ ಫಲ ಕೊನೆಗೂ ಫಲಿಸಿದೆ, ಆ ಗಳಿಗೆ ಬಂದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ್ಯಂಡ್ ಹೊಸ ಸರ್ಕಾರದಲ್ಲಿ ಸಮಾನತೆಯನ್ನ ಕಲ್ಪಿಸಿಕೊಡುವಂಥ ನಿಟ್ಟಿನಲ್ಲೂ ಕೂಡ AICC ಈಗ ಹೆಜ್ಜೆ ಇರಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗ ಹೊಸ ಸರ್ಕಾರದಲ್ಲೂ ಕೂಡ ಒಂದು ರೀತಿಯಾಗಿ ಸಮುದಾಯ ಸಮಾನತೆಗೆ AICC ಪ್ಲಾನ್ ಮಾಡಿಕೊಂಡಿರುವಂಥದ್ದು. ಸೊ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಆ್ಯಂಡ್ ಯಾವೆಲ್ಲ ಪ್ರಮುಖ ಸಮುದಾಯಗಳಿಗೆ ಅದೃಷ್ಟ ಒಲಿಯುತ್ತೆ ಅಂತ ಡೀಟೇಲ್ಸ್ ನೀಡೋ ಹಾಗಿದ್ರೆ. ರಾಹುಲ್, ಈಗೇನು CM ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ. ಈಗ ಹೊಸ ರಾಜಕೀಯ ಲೆಕ್ಕಾಚಾರಗಳು ಕರ್ನಾಟಕ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ AICC ಎಲ್ಲಾ ಸಮುದಾಯಗಳನ್ನ, ಅದರಲ್ಲೂ ಕೂಡ 2028ರಲ್ಲಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ತರಬೇಕು ಅನ್ನೋದು AICC ನಾಯಕರ ಲೆಕ್ಕಾಚಾರ ಆಗಿರುವಂತದ್ದು. ಜೊತೆಗೆ DCM DK ಬಹುಶಃ ಸಂಪರ್ಕ ಕಡಿತವಾಗಿದೆ ಅಂತ ಭಾವಿಸ್ತೀನಿ. ಸೊ ಈಗ ಸಮುದಾಯವಾರು ಅಂದರೆ 4 ಪ್ರಮುಖ ಸಮುದಾಯಗಳಿಗೆ DCM ಸ್ಥಾನವನ್ನು ಕಲ್ಪಿಸೋದಕ್ಕೆ AICC ಈಗ ಪ್ಲಾನ್ ಮಾಡ್ಕೊಂಡಿದೆ. ಮೊದಲನೇದಾಗಿ ಲಿಂಗಾಯತ ಸಮುದಾಯಕ್ಕೆ, ಕುರುಬ ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ಹಾಗೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಈ 4 ಸಮುದಾಯಗಳಿಗೆ DCM ಸ್ಥಾನವನ್ನು ಕೊಟ್ಟು ಒಕ್ಕಲಿಗ ಸಮುದಾಯಕ್ಕೆ CM ಸ್ಥಾನವನ್ನು ಕೊಡಲಿಕ್ಕೆ ಈಗ AICC ಪ್ಲಾನ್ ಮಾಡಿಕೊಂಡಿದೆ. ರೈಟ್, ಮತ್ತೊಮ್ಮೆ ಸಂಪರ್ಕದಲ್ಲಿ ಮಂಜುನಾಥ್, ನೀವು ಹೇಳ್ತಿದ್ರಿ, ಕಂಟಿನ್ಯೂ ಮಾಡಿ. AICC ಏನು 2028ರ ಚುನಾವಣೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ರಾಜ್ಯದಲ್ಲಿ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದಷ್ಟು ರೂಪರೇಷೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇದ್ರ ಬಗ್ಗೆ ಇವತ್ತಿನ ಮ್ಯಾರಥಾನ್ ಮೀಟಿಂಗ್ ಅನ್ನು ಕೂಡ ಸಾಕಷ್ಟು ಚರ್ಚೆ ಆಯ್ತು. ಜೊತೆಗೆ CM ಅವರು ಕೂಡ ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ಒಂದು ಸೂತ್ರದಡಿ ನಾವು ಚುನಾವಣೆಗೆ ಹೋದ್ರೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಗಂಭೀರವಾಗಿ ಚರ್ಚೆ ಆಗಿರುವಂತದ್ದು. ಇಂಥ ಸಂದರ್ಭದಲ್ಲಿ ಈಗಾಗಲೇ DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ದೆ ಆದ್ರೆ ಅವರು ಒಕ್ಕಲಿಗ ಸಮುದಾಯದ ಒಂದು ಸಮುದಾಯಕ್ಕೆ CM ಸ್ಥಾನ ಸಿಗುತ್ತೆ. ಜೊತೆಗೆ ಉಳಿದ ಪ್ರಬಲ ಸಮುದಾಯ ಲಿಂಗಾಯತ ಸಮುದಾಯ, ಆ ಒಂದು ಸಮುದಾಯದ ಮತಗಳನ್ನು ಕೂಡ ತೆಗೆದುಕೊಳ್ಬೇಕಾದ್ರೆ ಅಥವಾ ಪಡೆದುಕೊಳ್ಬೇಕಾದ್ರೆ ಆ ಒಂದು ಸಮುದಾಯಕ್ಕೂ ಕೂಡ ಪ್ರಾಧಾನ್ಯತೆ ನೀಡಬೇಕು ಅನ್ನೋದ್ರಲ್ಲಿ ಲಿಂಗಾಯತ ಒಂದು ಸಮುದಾಯವನ್ನ ಅವರಿಗೆ ಒಂದು DCM ಹುದ್ದೆಯನ್ನ ಕೊಡೋದಕ್ಕೆ ತೀರ್ಮಾನವನ್ನ AICC ನಾಯಕರು ತೆಗೆದುಕೊಂಡಿರುವಂತದ್ದು. ಇನ್ನೊಂದು ಬಹಳ ಪ್ರಮುಖವಾದಂತದ್ದು CM ಸಿದ್ದರಾಮಯ್ಯ ಅವರ ಬೆಂದಿಗೆ ನಿಂತದ್ದು ಅಹಿಂದ ಸಮುದಾಯ, ಹಿಂದುಳಿದ ದಲಿತ ಮತ್ತೆ ಅಲ್ಪಸಂಖ್ಯಾತರು. ಈ ಒಂದು ಸಮುದಾಯಗಳನ್ನು ಕೂಡ ಆದ್ಯತೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಆ ಒಂದು ಮತಗಳೇನಿದೆ ಅದು ಎಲ್ಲೂ ಕೂಡ ವಿರೋಧ ಪಕ್ಷಗಳಿಗೆ ಚದುರಬಾರದು. ಆ ನಿಟ್ಟಿನಲ್ಲಿ ಆ ಒಂದು ಸಮುದಾಯಗಳು ಕೂಡ ಒಂದು DCM ಹುದ್ದೆಯನ್ನು ಕೊಡಬೇಕು. ದಲಿತ ಸಮುದಾಯಕ್ಕೆ ಸೇರಿದಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ಎಲ್ಲ ಒಂದ್ ಕಡೆ ಅವಕಾಶ ಸಿಗುತ್ತೆ ಅನ್ನೋ ಮಾತನ್ನ ಈಗಾಗಲೇ ಚರ್ಚೆಗಳು ಆರಂಭ ಆಗಿರುವಂತದ್ದು. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ DCM ಅನ್ನ ಕೊಡಲಾಗುತ್ತೆ. ಯಾಕಂದ್ರೆ ಈ ಒಂದು ಸಿದ್ದರಾಮಯ್ಯ ಅವರನ್ನ CM ಸ್ಥಾನದಿಂದ ಹಿಡಿದ ನಂತರ ಆ ಸಮುದಾಯಕ್ಕೆ ಪ್ರಾಧಾನ್ಯತೆ ಕೊಡ್ಬೇಕಾಗುತ್ತೆ. ಅದರಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೊಟ್ರೆ ಸಿದ್ದರಾಮಯ್ಯ ಫಾಲೋವರ್ಸ್ ಏನಿದಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ನಿಲ್ತಾರೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಇರುವಂತದ್ದು. ಇನ್ನೊಂದ್ ಕಡೆ ಅಲ್ಪಸಂಖ್ಯಾತ ಸಮುದಾಯ ಕೂಡ ಕಾಂಗ್ರೆಸ್ ಪರ ಇದೆ. ಹಾಗಾಗಿ ಆ ಒಂದು ಸಮುದಾಯಕ್ಕೆ ಪ್ರಾಧಾನ್ಯ ಕೊಡಬೇಕು. ಆದ್ರೆ ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಫೈನಲ್ ಆಗದೆ ಇದ್ರು ಕೂಡ ಈ ಒಂದು ಸಮುದಾಯಗಳು ಕೂಡ ಒಂದು ಅವಕಾಶ ಕೊಟ್ರೆ ಎಲ್ಲೂ ಕೂಡ ಯಾವುದೇ ಸಮುದಾಯಗಳು ಕೂಡ ಕಾಂಗ್ರೆಸ್ ಪಕ್ಷದಿಂದ ದೂರ ಹೋಗಬಾರ್ದು. ಎಲ್ಲಾ ಸಮುದಾಯಗಳನ್ನು ಕೂಡ ಹಿಡಿದಿಟ್ಕೊಂಡು ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡ್ಬೇಕು ಅನ್ನೋದು AICC ನಾಯಕರ ಲೆಕ್ಕಾಚಾರ ಆಗಿರುವಂತದ್ದು. ಹೀಗಾಗಿ ಈ ಒಂದು ಸೂತ್ರವನ್ನು ಈಗಾಗಲೇ DCM DK ಶಿವಕುಮಾರ್ ಅವರು ಕೂಡ ರವಾನೆ ಮಾಡಿರುವಂತದ್ದು. ಜೊತೆಗೆ DCM ಅವರು ಕೂಡ ಈ ಒಂದು ಮಾಹಿತಿಯನ್ನ
ಸಿಎಂ ಅವರು ಕೂಡ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಳೆದು ತೂಗಿ ಈ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಮುಂದೆ ಏನು ಬರುವಂತ ಚುನಾವಣೆಗಳೇ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಟಾರ್ಗೆಟ್ ಅಂತಾನೆ ಹೇಳ್ಬೋದು ರಾಹುಲ್. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.